ಆಮೇಲೆ ರಾಜಣ್ಣ ಅವಾಗಲೇ ಮಾತಾಡ್ಕೊಂಡ್ವಲ್ಲ, ಸೊ ಬೇಡವಾ? ಓಕೆ, ಡನ್ ಬಿಡಿ. ಓಕೆ. ಆ್ಯಂಡ್ ತುಂಬ ಖುಷಿ ಆಯಿತು. ಸೊ ಡಾರ್ಲಿಂಗ್ ಬಂದು ಸಪೋರ್ಟ್ ಮಾಡ್ತಾ ಇರೋದು ಇದಕ್ಕೆ, ಆ್ಯಂಡ್ ರಿಯಲಿ. ಆ್ಯಂಡ್ ಒಂದು ಅದೇ ಬರಬೇಕಾದ್ರೆ ಒಂದು ರೀಲ್ ನೋಡಿದೆ ನಾನು. ಐ ಥಿಂಕ್ ನೋಡಿರ್ತೀರಿ ನೀವು. ಇವಾಗ ಕರ್ನಾಟಕ ಫುಲ್ ಫೇಮಸ್ ಅದೇನೇ. ಇವಾಗ ನಾವು ಕತೆ ಹೇಳ್ಬೇಕಾದ್ರೆ ರವಿ ಇದ್ದಾನಲ್ಲ ಡೈರೆಕ್ಟ್ರು, ಬರಲಿ ಎಲ್ಲ ಒಂದ್ಸರಿ ಡಾರ್ಲಿಂಗ್ ಅದೇ ಒಂದ್ಸರಿ ಡಾರ್ಲಿಂಗ್ಗೆ ವಿಲನ್ ಕತೆ ಹೇಳ್ತಿದ್ದ, ಆಯಿತಾ? ಹೇಳ್ಬೇಕಾರೆ ಬೈದರು, ಏನು ಮಕ್ಕಳು ನೀವು ಏನು ಒಂದು ಸ್ವಲ್ಪ ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತಾರ್ಕೊಂಡಿವ್ರು. ಏನು ರೆಸ್ಪೆಕ್ಟ್ ಅಂದರೆ ಪಾತ್ರಗಳಿಗೆ ಅವನಜ್ಜಿ ಹಂಗೆ ಹಿಂಗೆ ಅಂತಾರೆ. ನನ್ನ ಮಕ್ಕಳ ಹೊಡಿತೀನಿ ನಿಮಗೆ, ಹಿಂಗೆಲ್ಲ ಮಾತಾಡೋದು ನೀವು ನಮಗೆ. ನನಗೆ ಇವತ್ತಿನವ್ರಿಗೆ ಈಗಲವರೆಗೂ ಅವ್ರು ಬಂದು ನನ್ನ ಪಕ್ಕ ಗೊತ್ತಿರೋರ್ಗು ನಂಗೆ ನಗು ನಿಲ್ಸಕ್ಕೆ ಆಗ್ತಾನೆ ಇಲ್ಲ. ಯಾಕೆಂದರೆ ಅಪ್ಪ ಸದ್ಯ ನಮ್ಮ ರೂಟಿಗೆ ಬಂದ್ರಲ್ಲಪ್ಪ, ಅಯ್ಯೋ ಗುರುವೇ ರಾಘವೇಂದ್ರ ಅಂತ. ನನಗೆ ಆ ಸ್ಟೈಲ್ ಚೆನ್ನಾಗಿತ್ತು. ಏನು ಹಿಂಗೆ ಹೋಗ್ತಾ ಇದ್ರತ್ತಾಗೆ ಹೋಗ್ಕೊಂಡು, ಏನು ಮಾಡ್ತಿದ್ದೀರಾ ನೀವು, ಹಿಂಗೆ ಆಗ್ತಾ ಇದ್ರೆ ಹೋಗ್ತಾನೆ ಇರ್ತದೋ ಅಂತ. ನಾನು ಕ್ಯಾಮ್ರಾ ಇಟ್ಟಿದ್ರು ಹೋಗ್ತಿರ್ಲಿವಲ್ಲ ಹೆಂಗೆ. ಐ ಆಮ್ ಬಿಗ್ ಫ್ಯಾನ್ ಡೈಲಾಗ್ ಡಾರ್ಲಿಂಗ್. ಅದು ಬಿಗ್ ಫ್ಯಾನ್ ಬಿಡಿ, ನಾನು ಕೊನೆಯವ್ರಿಗೂ ಬಿಗ್ ಫ್ಯಾನೆ. ಬಟ್ ಆ ಡೈಲಾಗಿಗೆ